SIR ಪ್ರಕ್ರಿಯೆ ಯಾಕೆ ಆಗ್ತಾ ಇದೆ? SIR ಪ್ರಕ್ರಿಯೆ ಯಾಕೆ ಆಗ್ತಾ ಇದೆ ಅಂದರೆ, ಅನಧಿಕೃತ ಮತದಾರರು ಇದ್ದಾರೆ, ಅವರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡುವುದು, ಆ ಮೂಲಕ ಈ ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಕಾಪಾಡುವುದು. ಪರದೇಶಗಳಿಂದ ಬಂದು ಇಲ್ಲಿ ಸೆಟಲ್ ಆಗಿ ಇಲ್ಲಿಯ ನಾಗರಿಕರಂತೆ ಪೋಸ್ ಕೊಟ್ಕೊಂಡು ಇಲ್ಲಿ ನಾಗರಿಕರ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಯಾರಿಗೆ ನಿಜವಾದ ಸವಲತ್ತುಗಳು ಸಿಗಬೇಕೋ ಅವರು ವಂಚನೆಗೆ ಒಳಗಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮತದಾರರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ನಿಜವಾದಂತಹ ಮತದಾರರ ಪರಿಷ್ಕರಣೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮನೆ ಮನೆಗೂ BLOಗಳು ತೆರಳಿ ಯಾವ ಮನೆಯನ್ನು ಬಿಡದೆ ಮೂರು ಬಾರಿ ಮನೆಗೆ ಹೋಗಿ, ಮನೇಲಿ ಯಾರೂ ಇಲ್ಲ ಅಂದ್ರೆ ಒಂದು ರೆಡ್ ಸ್ಟಿಕ್ಕರ್ ಅಂಟಿಸಿ ಮನೆಗೆ ಮತ್ತೆ ವಿಸಿಟ್ ಮಾಡಿ ಅಲ್ಲಿ ಮನೆಯಲ್ಲಿ ಯಾರಿದ್ದಾರೋ ಅವರ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರಿದೆಯಾ ಇಲ್ವಾ ಮತ್ತು ಆ ಮತದಾರರ ಪಟ್ಟಿಯಲ್ಲಿ ಇರುವಂತಹವರನ್ನ ಖಾತರಿ ಮಾಡಿಸೋದು, ಹೊಸ ಮತದಾರರನ್ನ ಮತ್ತೆ ಈ ಒಂದು ಮತದಾರರ ಪಟ್ಟಿಯಲ್ಲಿ ಸೇರಿಸೋದು, ಈ ರೀತಿಯ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಮನೆ ಮನೆಗೂ BLOಗಳು ಹೋಗ್ತಾ ಇದ್ದಾರೆ. ಬಹಳಷ್ಟು ಕಡೆ ಕಾಂಗ್ರೆಸ್ SIR ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಈಗ ಕುಮಾರಸ್ವಾಮಿ ಅವರು ಹೊರಗಡೆ ಇಟ್ಟಿರುವಂತಹ ಈ ವಿಡಿಯೋ ಬೇರೆ ಏನೋ ಕಥೆಯನ್ನ ಹೇಳ್ತಾ ಇದೆ. ಅಂದರೆ ಬೇಕು ಅಂತಾನೆ ಕಾಂಗ್ರೆಸ್ ಪಕ್ಷ ಬೇರೆ ರಾಜ್ಯದ ಮತದಾರರನ್ನ ಇಲ್ಲಿನ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಗುಂಪಾಗಿ ಒಂದು ಕಡೆ ಕೂಡಿ ಹಾಕಿ ಅವರನ್ನ ಮತದಾರರನ್ನಾಗಿ ಮಾಡ್ತಾ ಇದೆ ಅನ್ನೋ ಆರೋಪನ ಸ್ವತಃ ಮಾಜಿ CM ಹಾಲಿ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ವಿಡಿಯೋ ಬಿಡುಗಡೆ ಮಾಡಿ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರ ನಡೀತಾ ಇದೆಯಾ SIR ಪ್ರಕ್ರಿಯೆ? ಚನ್ನಪಟ್ಟಣ ರಾಮನಗರದಲ್ಲಿದ್ದಾರಾ ಅಕ್ರಮ ವಲಸಿಗರು? ಅಕ್ರಮ ಬಾಂಗ್ಲಾ ವಲಸಿಗರನ್ನ ಚೌಟ್ರಿಗೆಲ್ಲಿ ಕೂರಿಸಿಕೊಂಡಿದ್ಯಾಕೆ? ರಾಜ್ಯದಲ್ಲಿ SIR ಪ್ರಕ್ರಿಯೆ ವೇಳೆಯೇ JDS ಹೊಸ ಬಾಂಬ್. ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಮನೆ ಮತಪಟ್ಟಿ ಪರಿಷ್ಕರಣೆ ಬದಲು ಚೌಲ್ಟ್ರಿಯಲ್ಲಿ SIR. ರಾಮನಗರ ಕ್ಷೇತ್ರದಲ್ಲಿ SIR ಮಹಾಲೋಪದ ಆರೋಪ. ನೂರಾರು ಜನರನ್ನ ಕೂರಿಸಿಕೊಂಡು ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಸಾಕ್ಷಿ ಸಮೇತ ವಿಡಿಯೋ ಹರಿಬಿಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇವತ್ತು ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತಿದೆ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ ಈ BLOಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನು ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನು ಚೌಲ್ಟ್ರಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನು ಇವತ್ತು ಆ ಫೇಕ್ IDಗಳು ಇರ್ತಕ್ಕಂಥವರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 ರಿಂದ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಇಲ್ಲಿ ರಾಮನಗರದಿಂದ ನಮ್ಮನ್ನು ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮಾತೇನು ಹೇಳ್ತಾರೆ. ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ, ನನ್ನ ಮತ ಇರೋದೇ ರಾಮನಗರದಲ್ಲಿ.
ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳ ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಅಲ್ಪ ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ, ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ, ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ, ಇದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನಾಡಿನ ನಮ್ಮ ರಾಜ್ಯದ ಚುನಾವಣಾ ಅಧಿಕಾರಿಗಳಿರ್ಬೋದು, ಕೇಂದ್ರದ ಚುನಾವಣಾಧಿಕಾರಿಗಳಿಗೂ ಇವತ್ತು ರಾಮನಗರದಲ್ಲಿ ಏನಾಗ್ತಾಯಿದೆ ಇದರ ಬಗ್ಗೆ ಜಿಲ್ಲೆಯೆಲ್ಲ ಬಹುಶಃ ಕರ್ನಾಟಕದಲ್ಲೇ ಆಗ್ತಾ ಇರ್ಬೋದು. ಇದು ಒಂದು ನಮ್ಮ ಮುಂದೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಯಾವ ಒಂದು ಕಳ್ಳ ಮತದಾರರಿದ್ದಾರೆ ಅವರನ್ನು ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಮತದ ಒಂದು ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯಿಂದ ಅವರನ್ನು ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಡೆಫಿನೆಟ್ಲಿ. ಬಟ್ ಇದು ಅಲ್ಲಿದೆನಾ ವಿಡಿಯೋ? ಈ ವಿಡಿಯೋ SIR ಪ್ರಕ್ರಿಯೆಯಲ್ಲಿ ಭಾಗಿಯಾದವರನ್ನ ಮಾಸ್ ಆಗಿ ಕಮ್ಯುನಿಟಿ ಹಾಲಲ್ಲಿ ಕೂರಿಸಿ, ಎಸ್ಪೆಷಲಿ ಮುಸಲ್ಮಾನರನ್ನ, ಅದರಲ್ಲೂ ಬಾಂಗ್ಲಾದೇಶಿ ವಲಸಿಗರನ್ನ ಮಾಡಿಸ್ತಾ ಇದ್ದಾರೆ ಅಂತ ಏನು ವಿಡಿಯೋ ಹರಿದು ಬಿಟ್ಟಿದ್ದಾರೆ, ಅದು ನಿಜಕ್ಕೂ SIR ಪ್ರಕ್ರಿಯೆದ